ಹಾಯ್ ಹಲೋ ನಮಸ್ಕಾರ, ನಾನು ಮಾಂತೇಶ್. ತುಂಬಾ ದಿನಗಳ ನಂತರ ಮತ್ತೊಂದು ದೊಡ್ಡ ಪ್ರಯಾಣವನ್ನ ಬೆಳೆಸಬೇಕು ಅಂತ ಡಿಸ್ಕಷನ್ ಆಗಿ ನಾವು ಗೊಡಚಿ ಜಾತ್ರೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ವಿ. ನಂತರದಲ್ಲಿ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸಿದ್ರಾಯ್ತು ಅನ್ಕೊಂಡು ನವಲಗುಂದಲ್ಲಿ ಪೆಟ್ರೋಲ್ ಹಾಕ್ಸಿದ್ವಿ. ನಂತರ ನಮ್ಮ ಪ್ರಯಾಣ ಶುರುವಾಗತ್ತೆ. ಇನ್ನೇನು ನವಲಗುಂದ ದಾಟಿ ನರಗುಂದ ಬಂದ್ವಿ. ನರಗುಂದದಲ್ಲಿ ಹೋಗ್ತಾ ಹೋಗ್ತಾ ವೀರಭದ್ರೇಶ್ವರ ದೇವರ ಬಗ್ಗೆ, ಐತಿಹಾಸಿಕ ಕಥೆಗಳ ಬಗ್ಗೆ ನಮ್ಮ ಶ್ರೀಮತಿಯವ್ರಿಗೆ ಹೇಳ್ತಾನೆ ಈ ಜರ್ನಿ ಸಾಗ್ತಾ ಹೋಯ್ತು. ನಂತರದಲ್ಲಿ ಇನ್ನೇನು ನರಗುಂದ ದಾಟಬೇಕಾಗಿತ್ತು. ಸ್ವಲ್ಪ ಟೀ ಕುಡಿದ್ರಾಯ್ತು ಅನ್ಕೊಂಡು ಒಂದು ಟೀ ಸ್ಟಾಲ್ ಮುಂದ್ಗಡೆ ತರಬಿಸಿ ಟೀ ಕುಡಿದಿದ್ದಾಯ್ತು. ಆನಂತರ ದೊಡ್ಡ ಜರ್ನಿ ಅಲ್ವಾ, ಸ್ವಲ್ಪ ಗಾಡಿ ಆಯಿಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂತ ನೋಡಿದ್ರೆ ಎಲ್ಲ ಕರೆಕ್ಟಾಗೇ ಇತ್ತು. ಇನ್ನೇನು ಜರ್ನಿ ಮತ್ತೆ ಶುರುವಾಯಿತು. ನಂತರ ನರಗುಂದ ದಾಟಿ ನಾವು ಮುನವಳ್ಳಿಗೆ ಬಂದ್ವಿ. ಮುನವಳ್ಳಿಯಿಂದ ವೀರಭದ್ರೇಶ್ವರ ದೇವಸ್ಥಾನ ಗೊಡಚಿಗೆ ಹೋಗುವಂತ ಮಾರ್ಗವನ್ನು ಹಿಡಿದ್ವಿ. ನಿಮ್ಗೆ ಗೊತ್ತೇ ಇದೆಯಲ್ಲ, ಜಾತ್ರೆ ಅಂದ್ರೆ ಸುಮ್ಮನೆನಾ, ತುಂಬಾ ದೊಡ್ಡ ದೊಡ್ಡ ಸ್ಟಾಲ್ಗಳಿರ್ತವೆ. ಭಕ್ತಾದಿಗಳು ಬರ್ತಾರೆ. ಕಾರು, ಬೈಕು, ಬಸ್ಸು, ಹಾಗೆ ಕೆಲವರು ಕಾಲ್ನಡಿಗೆಯಲ್ಲಿ ಪ್ರಯಾಣ ಬೆಳೆಸ್ತಿರ್ತಾರೆ. ಅದೆಲ್ಲವನ್ನು ಕಂಡಂತ ನಾವು ನಮ್ಮ ಜರ್ನಿಯನ್ನು ಬೆಳೆಸ್ತಾ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹತ್ತಿರದಲ್ಲಿದ್ವಿ. ನೀವೇ ನೋಡ್ತಿದ್ದೀರಲ್ಲ, ನಾವು ಈಗ ಗೊಡಚಿ ಎಂಟ್ರೆನ್ಸ್ ಇದ್ದೀವಿ. ಎಲ್ಲರೂ ಜನ ಕಾಣಿಸ್ತಿದ್ದಾರೆ, ಜಾತ್ರೆಗೆ ಹೋಗ್ತಿರೋರು. ಈಗಲೇ ಎಂಟ್ರೆನ್ಸ್ ಒಳಗಡೆನೆ ತುಂಬಾ ರಶ್ ಇರುವಂತ ಸಂದರ್ಭ ಕಂಡು ಬರ್ತಾ ಇದೆ. ಇನ್ನು ಸ್ವಲ್ಪ ಜಾತ್ರೆ ಒಳಗಡೆ ಹೋಗ್ಬಿಟ್ರೆ ಹೇಗಿರುತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ಹಾಗೆ ಬೈಕ್ನ ಪಾರ್ಕ್ ಮಾಡಿ ನಡೀತಾ ದೇವಸ್ಥಾನದ ಹತ್ತಿರ ಬಂದೇ ಬಿಟ್ವಿ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ರಥೋತ್ಸವ ಇನ್ನೇನು ಕೆಲವೇ ಸಮಯದಲ್ಲಿ ನಡೀಬಹುದು ಅಂತ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರು. ಹಾಗೆ ನಾವು ಕೂಡ ಇನ್ನೇನು ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಂಡು ನಾನು ಮತ್ತೆ ನಮ್ಮ ಶ್ರೀಮತಿಯವರು ದೇವಸ್ಥಾನದ ಒಳಗಡೆ ಹೋದ್ವಿ. ಅಲ್ಲಿ ನೋಡ್ತಿದ್ರೆ ತುಂಬಾ ಭಕ್ತಾದಿಗಳಿಂದ ದೊಡ್ಡ ಕ್ಯೂನೇ ನಿಂತಿತ್ತು. ಹೀಗಾಗಿ ನಮ್ಗೆ ದರ್ಶನ ಸಿಗಲ್ಲ ಅಂತ ಗೊತ್ತಾಯ್ತು. ಹೊರಗಲಿದ್ದಾನೆ ದೇವರಿಗೆ ನಮಸ್ಕಾರ ಮಾಡಿ ನಂತರ ಅಲ್ಲೇ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ನಾವು ವಾಪಸ್ ಬರ್ಬೇಕಾಯ್ತು. ಧನ್ಯವಾದಗಳು. ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಳಗೆ ಭೇಟಿಯಾಗೋಣ. ನಮಸ್ಕಾರ.